ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಲಾಕಪ್ ಡೆತ್ ಈ ಎಲ್ಲ ನೋಡ್ತಾ ಹೋದ್ರೆ ಬಿಹಾರ ನೆನಪಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಲಾಕಪ್ ಡೆತ್ ಲಡಾಯಿಗೆ ಬಿಜೆಪಿ ಕಿಡಿಕಾರಿದೆ. ಲಾಲು ಪ್ರಸಾದ್ ಯಾದವ್ ಅವರ ಬಿಹಾರ ನೆನಪಾಗ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳಿ, ಜೊತೆಗೆ ರಾಜ್ಯದಲ್ಲಿ ಸಿಎಂ ಗೃಹ ಸಚಿವರು ಇದ್ದಾರಂತ ಪ್ರಶ್ನೆನೂ ಕೂಡ ಮಾಡಿದ್ದಾರೆ. ಕೇಳಿ. ರಾಜ್ಯದ ಜನರು ಮಾತ್ರ, ಕನ್ನಡ ನಾಡಿನ ಜನತೆ ಈ ಸರ್ಕಾರದ ಬಗ್ಗೆ ಇವತ್ತು ಆಕ್ರೋಶಗೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು. ಲಲ್ಲೂ ಪ್ರಸಾದ್ ಯಾದವರ ಬಿಹಾರ ಇವತ್ತು ನೆನಪಾಗ್ತದೆ ರಾಜ್ಯದ ಜನತೆಗೆ. ಮೊನ್ನೆ ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹಲ್ಲೆ ಮಾಡಿ ಧ್ವಂಸ ಮಾಡ್ತಕ್ಕಂಥ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಈ ಅಸಮರ್ಥ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ದಾಂಧಲೆ ಆಯಿತು, ಪ್ರತಿಭಟನೆ ಆಯಿತು. ಪೊಲೀಸ್ ಠಾಣೆಗೆ ನುಗ್ಗಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ರು. ಪೊಲೀಸ್ ವಾಹನವನ್ನ ಎತ್ತಿ ಹಾಕೋ ಮೂಲಕ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಈಗ ಕಿಡಿಗೇಡಿಗಳಿಗೆ ಕೈ ಮುಗಿದು ಅವತ್ತು ಡಿವೈಎಸ್ಪಿ ಪ್ರಶಾಂತ್ ಶಾಂತಿ ಕಾಪಾಡಿ ಅಂತ ಬೇಡ್ಕೊಂಡಿದ್ರಂತೆ. ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಕೈ ಮುಗಿದಿದ್ದಾರೆ ಡಿವೈಎಸ್ಪಿ. ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದ್ದ ಉದ್ರಿಕ್ತರ ಮುಂದೆ ಅಸಹಾಯಕರಾಗ್ಬಿಟ್ಟಿದ್ರು ಪೊಲೀಸರು. ಅವತ್ತು ಕಿಡಿಗೇಡಿಗಳ ಮನವೊಲಿಸಿ ಶಾಂತಿ ಕಾಪಾಡೋದಕ್ಕೆ ಮನವಿ ಮಾಡಲಾಗಿದೆ. ಕೈ ಮುಗಿದು ಮನವಿ ಮಾಡಿದ್ರು ಕೂಡ ಉದ್ರಿಕ್ತರು ಕೇಳಿಲ್ಲ. ಮತ್ತೆ ಠಾಣೆಗೆ ನುಗ್ಗೋ ಮೂಲಕ, ಪೀಠೋಪಕರಣಗಳನ್ನು ಧ್ವಂಸ ಮಾಡೋ ಮೂಲಕ, ಕಲ್ಲು ತೂರಾಟ ನಡೆಸೋ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿ. ವಿಠಲ್, ಡಿವೈಎಸ್ಪಿ ಪ್ರಶಾಂತ್ ಅವರು ಕೈ ಮುಗಿತಾ ಇರುವಂತಹ ದೃಶ್ಯ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಜನಕ್ಕೆ. ಪೊಲೀಸರು ಕೂಡ ಅಸಹಾಯಕರಾಗ್ಬಿಟ್ರಾ ಈ ಸಂದರ್ಭದಲ್ಲಿ ಅಂತ? ಖಂಡಿತ ಶ್ರುತಿ, ಯಾಕಂದ್ರೆ ಅವತ್ತು ಇರುವಂತ ಒಂದು ಮಾಬು ನೋಡಿದ್ರೆ ನಿಜಕ್ಕೂ ಯಾವ ಮಟ್ಟಿಗೆ ಅದು ಒಂದು ಆಕ್ರೋಶಭರಿತವಾಗಿತ್ತು ಅನ್ನೋದು ನಿಜಕ್ಕೂ ನಾವು ಈಗಾಗಲೇ ದೃಶ್ಯದಲ್ಲಿ ಗಮನಿಸಿರುವಂತದ್ದು. ಏನು ಆದಿಲ್ ಆಸ್ಪತ್ರೆಯಲ್ಲಿ ಮೃತಪಡ್ತಿದ್ದಂತೆ ಅವರ ಪರವಾಗಿ